ನಿಮಗೆ ಕರೆಕ್ಟಾಗಿ ಹೇರ್ಸ್ನ ಡ್ರಾಯಿಂಗ್ ಮಾಡೋಕ್ಕೆ ಬರ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಶೀಶ್. 15 ಡೇಸ್ ಡ್ರಾಯಿಂಗ್ ಬಿಗಿನರ್ ಸೀರೀಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಯಾವ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ಸ್ನ ಡ್ರಾಯಿಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಹೇರ್ಸ್ನ ಡ್ರಾಯಿಂಗ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲೂ ವೇರಿಯೇಷನ್ಸ್ ಬರ್ತವೆ. ಸ್ಮೂತ್ ಹೇರ್, ಸಿಲ್ಕಿ, ರಿಂಕಲ್, ಕರ್ಲಿ, ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಬಟ್ ಯಾವುದನ್ನೇ ಇರಲಿ, ಮೆಥಡ್ ಮಾತ್ರ ಒಂದೇ ರೀತಿಯಿಂದ ಮಾಡಬೇಕು. ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೈತೆ ನಿಮಗೆ ಇವತ್ತು. ಇಲ್ಲಿ ನೋಡಿ, ಲೈಕ್ ಜಸ್ಟ್ ಇದನ್ನು ಫೇಸ್ ಅಂತ ಅಂದ್ಕೊಳ್ಳಿ. ಇದು ನೋಡಿ ಯಾವ ರೀತಿ ಹೇರ್ಸ್ನ ಡ್ರಾಯಿಂಗ್ ಮಾಡಬೇಕಂತಂದು. ಫಸ್ಟ್ ಅದರದ್ದು ಔಟ್ಲೈನ್ ಹಾಕ್ಕೋಬೇಕು. ಯಾವಾಗಲೂ ಹೇರ್ಸ್ ಯಾವ ರೀತಿ ಇರುತ್ತಲ್ಲ, ಅದರದ್ದು ಔಟ್ಲೈನ್ ಹಾಕ್ಕೊಂಡು ಆಮೇಲೆ ಹೇರ್ಸ್ನ ಡ್ರಾಯಿಂಗ್ ಮಾಡಬೇಕು. ಹೇರ್ಸ್ನ ನೀಟಾಗಿ ಕಾಣಬೇಕಂತಂದರೆ ಹೇರ್ಸ್ ಎಲ್ಲ ಡ್ರಾಯಿಂಗ್ ಮಾಡಿದ ಮೇಲೆ ಅದನ್ನು ಬ್ರಷ್ಲಿಂದ ಅಥವಾ ಪೇಪರ್ ಸ್ಟಂಪ್ಲಿಂದ ಬ್ಲೆಂಡ್ ಮಾಡಿ, ಟೊಂಬೊ ಮೊನೊ ಎರೇಸರ್ ಅಥವಾ ಎಲೆಕ್ಟ್ರಿಕ್ ಎರೇಸರ್ ಬರುತ್ತೆ, ಅದರಲ್ಲಿಂದ ಶೇಡಿಂಗ್ ಮಾಡಬೇಕು. ಬಟ್ ನಾನು ಜಸ್ಟ್ ಸಿಂಪಲ್ಲಾಗಿ ಯಾವ ರೀತಿ ಹೇರ್ಸ್ನ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ನೋಡ್ಕೊಳ್ಳಿ. ಅದ್ರ ಬಗ್ಗೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಜಸ್ಟ್ ಹೇರ್ಸ್ ಔಟ್ಲೈನ್ ಹಾಕ್ತಾಯಿದ್ದೀನಿ ನಾನು. ನೀವು ಕಾನ್ಸಂಟ್ರೇಷನ್ ಮಾಡಿ ನೀಟಾಗಿ ಅಬ್ಸರ್ವೇಷನ್ ಎಷ್ಟು ನೀಟಾಗಿ ಮಾಡ್ತೀರಲ್ಲ ಅಷ್ಟೇ ನೀಟಾಗಿ ಡ್ರಾಯಿಂಗ್ ಆಗುತ್ತೆ. ಅದು ಹೇರ್ಸ್ ಆಗಲಿ, ನೋಸ್ ಆಗಲಿ, ಐಸ್ ಆಗಲಿ. ಇದು ನೋಡಿರಿ, ಇದು ಜಸ್ಟ್ ಔಟ್ಲೈನ್ ಆಫ್ ಹೇರ್ಸ್. ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡಬೇಕಂತಂದರೆ, ಹೇರ್ಸ್ ಯಾವ ರೀತಿ ಯಾವ ಸೈಡಲ್ಲಿ ಇರುತ್ತಲ್ಲ ಅದೇ ಸೈಡಲ್ಲಿ ಸ್ಟೋಕ್ಸ್ ಈ ರೀತಿ ಇದ್ದರೆ ಇದೇ ರೀತಿಯೇ ಮಾಡಬೇಕು. ನೀವು ಚೇಂಜ್ ಮಾಡೋಕ್ಕೆ ಹೋದ್ರಿ ಅಂತಂದರೆ ಹೇರ್ಸ್ ನೀಟಾಗಿ ಕಾಣೋದಿಲ್ಲ. ಸೊ ಹೇರ್ಸಲ್ಲಿ ಯಾವ ರೀತಿ ಇರುತ್ತಲ್ಲ ಸ್ಟೋಕ್ಸ್, ಅದೇ ರೀತಿಯಿಂದನೇ ಅದರದ್ದು ಸ್ಟೋಕ್ಸ್ ಮಾಡಿ ಯಾವಾಗಲೂ. ಈ ರೀತಿಲಿ ಈ ಸೈಡಲ್ಲಿ ಹೇರ್ಸ್ ಇದ್ದಾವೆ, ಸೊ ಈ ಸೈಡಲ್ಲಿನೇ ಸ್ಟೋಕ್ಸ್ ಮಾಡಬೇಕು. ನಾವು ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಅದೇ ಡೈರೆಕ್ಷನಲ್ಲಿ ಸ್ಟೋಕ್ನ ಮಾಡಬೇಕು ನಾವು ಯಾವಾಗಲೂ. ನೋಡಿರಿ ಯಾವ ರೀತಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಡೈರೆಕ್ಷನಲ್ಲಿರುತ್ತೆ ಅದೇ ರೀತಿಲಿ ಸ್ಟೋಕ್ಸ್ ಮಾಡೋದು. ನೀಟಾಗಿ ಅಬ್ಸರ್ವೇಷನ್ ಮಾಡಿಕೊಂಡು, ನಿಮ್ಮ ರೆಫರೆನ್ಸ್ ಫೋಟೋನ ಅಬ್ಸರ್ವೇಷನ್ ಮಾಡಿಕೊಂಡು
ನೀವು ಹೇರ್ಸ್ನ ಡ್ರಾಯಿಂಗ್ ಮಾಡಬೇಕು. ನಾನು ಮೆಕ್ಯಾನಿಕಲ್ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೀನಿ, ನೀವು ಯಾವುದಾದ್ರೂ ಪೆನ್ಸಿಲ್ ಯೂಸ್ ಮಾಡ್ಬೋದು, 4B 2B. ಬಟ್ ಡಾರ್ಕ್ ಶೇಪಲ್ಲಿ ಬರಬೇಕು ಅಥವಾ ಡಾರ್ಕಾಗಿ ಕಾಣಬೇಕು ಹೇರ್ಸ್ ಅಂತಂದರೆ ನೀವು ಫಸ್ಟ್ ಲೇಯರ್ನ 2B 3Bಲಿಂದ ಯೂಸ್ ಮಾಡಿ, ಆಮೇಲೆ 8B ಅಥವಾ 10Bಲಿಂದನೇ ಕಂಪಲ್ಸರಿ ಮಾಡಲೇಬೇಕು. ಆವಾಗ ಮಾತ್ರ ನಿಮ್ಮ ಡ್ರಾಯಿಂಗ್ ನೀಟಾಗಿ ಡಾರ್ಕಾಗಿ ಕಾಣೋದು. ನೋಡಿರಿ, ಈ ರೀತಿ ಇದು ರೌಂಡ್ ಶೇಪಲ್ಲಿ ರಿಂಕಲ್ ಆಗಿದೆಯಲ್ಲ ಹೇರ್ಸ್. ಸೊ ನಾವು ಸಹ ಅದೇ ರೀತಿಯಲ್ಲೇ ಮಾಡಬೇಕು. ನೋಡಿರಿ, ಇಲ್ಲಿನ ಹೇರ್ಸ್ ಈ ಸೈಡಲ್ಲಿ ಡೈರೆಕ್ಷನ್ ಆಗಿದೆ, ಇಲ್ಲಿ ಈ ಕಾನ್ವೆಕ್ಸ್ ಕಾನ್ಕೇವ್ ಆ ರೀತಿಲಿ. ಈ ರೀತಿಲಿ ನೀವು ಡ್ರಾಯಿಂಗ್ನ ಮಾಡಬೇಕು. ನೋಡಿರಿ, ನಾನು ಫಿಂಗರ್ಲೇ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಈ ರೀತಿ ಬ್ಲೆಂಡ್ ಮಾಡಿದ ಮೇಲೆ ಎಲ್ಲಿ ಡಾರ್ಕ್ನೆಸ್ ಇರುತ್ತೆ ಅಲ್ಲಿ ಡಾರ್ಕ್, ಎಲ್ಲಿ ಲೈಟ್ ಇರುತ್ತೆ ಅಲ್ಲಿ ಹಾಗೆ ಬಿಡಬೇಕು. ಆ ರೀತಿ ಮಾಡೋದ್ರಿಂದ ಹೇರ್ಸಲ್ಲಿ ಸ್ಮೂತ್ನೆಸ್ ಮತ್ತು ಹೇರ್ಸ್ನ ಶೇಪ್ ಇರುತ್ತಲ್ಲ ಅದು ನೀಟಾಗಿ ಕಾಣುತ್ತೆ. ನೋಡ್ರಿ, ಈ ರೀತಿಲಿ ಇದನ್ನು ರಿಯಲಿಸ್ಟಿಕ್ ಕಾಣೋದಕ್ಕೆ ಜಸ್ಟ್ ಹೇರ್ಸ್ ಈ ರೀತಿ ಬಂದಿರ್ತಾವಲ್ಲ ಹೊರಗಡೆ, ಅದನ್ನು ನೀವು ಆ್ಯಡ್ ಮಾಡಬೇಕು. ಇದನ್ನೇ ನಾವು 8B 10B ಪೆನ್ಸಿಲಿಂದ ಡಾರ್ಕ್ ಆಗಿ ಮಾಡಿದರೆ ನೀಟಾಗಿ ಹೇರ್ಸ್ ಥರ ಕಾಣುತ್ತೆ. ನೋಡ್ರಿ, ಇಲ್ಲಿ ಈ ರೀತಿ ಹೇರ್ಸ್ನ ಡ್ರಾಯಿಂಗ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಿಗಿನರ್ಸ್ನ ಟ್ಯಾಗ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸ್ಟೇ ಜಾಯಿನ್ ವಿತ್ ಮೀ.